जानकी नायकं रामचन्द्रं भजे जानकी नायकं विरादासनन्दवेणो
ಈ ದಿನ ಶ್ರೀ ಕ್ಷೇತ್ರಕ್ಕೆ ಎಡನೀರು ಶ್ರೀಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಪಾದಯಾತ್ರೆಯ ಮೂಲಕ ಈಗಾಗಲೇ ಕ್ಷೇತ್ರಕ್ಕೆ ಚಿತ್ತೈಸಿದ್ದಾರೆ. ಅವರಿಗೆ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನ ಬಯಸ, ಹಾಗೇನೆ ಇಂದು ಈ ದಿನ ಈ ವೇದಿಕೆಯಲ್ಲಿ ಪೂಜ್ಯ ಶ್ರೀಗಳಿಂದ ಆಶೀರ್ವಚನ ನೀಡಲಿಕ್ಕಿದೆ. ಹಾಗೇನೆ ಮಂಡಲ ಸಂಕೀರ್ತನೋತ್ಸವದ ಸಮಾರೋಪ ಸಮಾರಂಭದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕೂಡ ಇವತ್ತು ಪೂಜ್ಯ ಶ್ರೀಗಳ ಕೈಯಿಂದ ನಡೀಲಿಕ್ಕಿದೆ. ಆಶಂ ದಿಗ್ವಾಸಂ ಕನಕಭೂಷಣ ಭೂಷಿತಾಂಗಂ ವಿಸೃತ್ಸಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನ್ವನೀತಹಸ್ತಂ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯವರ್ಯಂತಾಂ ವಂದೇ ಗುರುಪರಂಪರಾಂ. ಕ್ಷೇತ್ರದ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವರಿಗೆ ಮನಸ ವಂದಿಸಿಕೊಂಡು ಮಾರ್ಚು 6ನೇ ತಾರೀಕು ಪ್ರಾರಂಭವಾದಂತಹ ಈ ಮಂಡಲ ಸಂಕೀರ್ತನ ಭಜನಾ ಮಹೋತ್ಸವ ಏಪ್ರಿಲ್ 22ರಂದು ಇಲ್ಲಿ ಸಮಾರೋಪಗೊಳ್ಳಲಿಕ್ಕಿದೆ. ಇವತ್ತು ಪಾದಯಾತ್ರೆಯ ಮೂಲಕ ಮಧೂರಿಗೆ ನಾವು ಬಂದಿದ್ದೇವೆ. ನಮ್ಮ ಜೊತೆಯಲ್ಲಿ ಕೂಡ 100 ಭಕ್ತರು ಕೂಡ ಸೇರಿಕೊಂಡು ಪಾದಯಾತ್ರೆಯನ್ನು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಆಶ್ರಮ ಸ್ವೀಕಾರದ ಕೆಲವು ದಿನಗಳಲ್ಲಿ ಈ ರೀತಿ ಒಂದು ಸಂಕಲ್ಪವನ್ನು ಮಾಡಿದ್ದೆವು, ಮಧೂರಿಗೆ ಪಾದಯಾತ್ರೆ ಮೂಲಕ ಬರಬೇಕು ಅಂತ. ಕೊರೋನಾದ ಕಾರಣದಿಂದಾಗಿ ಅದು ಮಾಡಲಿಕ್ಕೆ ಆಗಲಿಲ್ಲ. ದೈವಚಿತ್ತ ಅನ್ನುವಂಥದ್ದು ಈ ದಿನ ಯಾವುದೇ ಪ್ರಯಾಸವಿಲ್ಲದೆ ಇಲ್ಲಿಗೆ ಪಾದಯಾತ್ರೆ ತಲುಪುವ ಹಾಗೆ ದೇವರ ಕೃಪೆ ಆಯಿತು. ಪಾದಯಾತ್ರೆಗಳು ಹೊಸತಲ್ಲ. ಶಬರಿಮಲೆಗೆ ಪಾದಯಾತ್ರೆ ಮಾಡ್ತಾರೆ, ಧರ್ಮಸ್ಥಳಕ್ಕೆ ಮಾಡ್ತಾರೆ, ತಿರುಪತಿಗೆ ಮಾಡ್ತಾರೆ. ಆದರೆ ಬಹುಶಃ ಇವತ್ತು 20 ಕಿಲೋಮೀಟರ್ಗಳ ಪಾದಯಾತ್ರೆ ಈ ಹಗಲು ಹೊತ್ತಲ್ಲಿ ಎಲ್ಲರೂ ಬಹಳ ಉತ್ಸಾಹದಿಂದ ಮಾಡಿದ್ದು ಅದು ಖಂಡಿತವಾಗಿಯೂ ದೇವರ ದಯೆ ಅಂತಲೇ ಹೇಳಬಹುದು. ಯಾರೋ ಕೇಳಿದರು ನನ್ನ ಹತ್ರ, ಯಾವ ಉದ್ದೇಶದಿಂದ ಪಾದಯಾತ್ರೆ ಮಾಡ್ತಾ ಇದ್ದೀರಿ ಅಂತ. ಖಂಡಿತವಾಗಿಯೂ ದೇವರ ದರ್ಶನಕ್ಕೆ ಪಾದಯಾತ್ರೆ ಮಾಡಲಿಕ್ಕೆ ಯಾವುದೇ ಉದ್ದೇಶಗಳು ಬೇಡ. ಆದರೂ ಕೆಲವು ಉದ್ದೇಶಗಳನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಮುಖ್ಯವಾಗಿ ನಮ್ಮ ಸಮಾಜದ ಉನ್ನತಿ, ಸಮಾಜದ ಒಗ್ಗಟ್ಟು, ಅಂತೆಯೇ ಸಮಾಜದಲ್ಲಿರುವ ಗೊಂದಲಗಳ ನಿವಾರಣೆ, ಇದನ್ನು ಕೂಡ ದೇವರಲ್ಲಿ ಪ್ರಾರ್ಥಿಸಿ, ಅಂತೆಯೇ ಮಧೂರು ದೇವಳದ ಜೀರ್ಣೋದ್ಧಾರ ಬ್ರಹ್ಮಕಲಶಾದಿ ಕಾರ್ಯಗಳು ಕೂಡ ಶೀಘ್ರವಾಗಿ ನೆರವೇರುವಂತೆ ಶ್ರೀದೇವರಲ್ಲಿ ತಂತ್ರಿಗಳನ್ನು ಕೂಡ ಜೊತೆಗೂಡಿಕೊಂಡು ಪ್ರಾರ್ಥನೆ ಮಾಡಿದ್ದೇವೆ. ಬಹುಶಃ ದಣಿವಾಗಿ ದೇಹವನ್ನು ದಣಿವಾಗಿಸಿಕೊಂಡು ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ದೇವರು ಬೇಗ ನಮಗೆ ಒಲಿತಾರೆ. ನಾವು ಬಹಳ ಆರಾಮವಾಗಿ ಐಷಾರಾಮವಾಗಿ ಬಂದರೆ ಹೇಗೆ ಒಲಿತಾರೋ ಅದಕ್ಕಿಂತ ವೇಗದಲ್ಲಿ ದೇವರು ನಮಗೆ ಒಲಿತಾರೆ. ಖಂಡಿತವಾಗಿ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿಸಿಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಸಮಾಜಕ್ಕೆ ಇನ್ನೂ ಉನ್ನತಿ ಆಗ್ತದೆ. ದೇವಸ್ಥಾನ ಆದಷ್ಟು ಶೀಘ್ರದಲ್ಲಿ ಹಿಂದಿನ ವೈಭವಕ್ಕೆ ಮರಳುತ್ತದೆ ಅನ್ನೋ ವಿಶ್ವಾಸ ನಮಗೆ. ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಜೊತೆಗೂಡಿದಂಥ ಎಲ್ಲ ಭಕ್ತರಿಗೆ, ಇಲ್ಲಿಯ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಇಲ್ಲಿ ಹಲವು ದಿನಗಳಿಂದ ಭಜನಾ ಸಂಕೀರ್ತನೆ ನಡೆಸಿರುವಂತಹ ಭಜಕರಿಗೆ, ಮುಖ್ಯವಾಗಿ ಕ್ಷೇತ್ರದ ತಂತ್ರಿಗಳಾದಂಥ ಶ್ರೀ ಉಳಿತಾಯ ವಿಷ್ಣು ಆಸರೆ ಅವರಿಗೆ, ಈ ಭಜನಾ ಮಹೋತ್ಸವಕ್ಕಾಗಿ ಹಲವು ದಿನಗಳಿಂದ ದುಡಿತಾ ಇರುವಂಥ ಕಾರ್ಯಕರ್ತರಿಗೆ, ಎಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಕ್ಷೇತ್ರದ ಸಾನ್ನಿಧ್ಯ ದೇವರುಗಳು ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಲಿ, ಉತ್ತಮ ಶ್ರೇಯಸ್ಸನ್ನು ಕೂಡ ಅವರ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಈ ಭಜನಾ ಮಂಡಲೋತ್ಸವಕ್ಕೆ ಮಾರ್ಗದರ್ಶಕರಾಗಿ ದೂರದ ಮಾಣಿಲದಿಂದ ಬಂದಂಥ ನಮ್ಮ ಆತ್ಮೀಯರು, ನಮ್ಮ ಹಿಂದಿನ ಗುರುಗಳಿಗೂ ಕೂಡ ಭಾಳ ಪ್ರಿಯರಾಗಿದ್ದಂಥ ಮಾಣಿಲ ಮೋಹನ್ದಾಸ್ ಸ್ವಾಮೀಜಿಯವರು ಕೂಡ ಇವತ್ತಿಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಆತ್ಮೀಯವಾಗಿ ಅಭಿನಂದಿಸ್ತಾ ಸೇರಿದಂಥ ಎಲ್ಲ ಭಕ್ತರಿಗೆ ಮತ್ತೊಮ್ಮೆ
ನಮ್ಮ ಆತ್ಮೀಯ ಅಭಿನಂದನೆಗಳನ್ನು ತಿಳಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಗಜವದನ